ಬರ್ಬೇಕು ಬಾಣ ಬರೋ ಚೆನ್ನಾಗಿ ಕಾಣ್ ನೀರೇ ಬಂದು ಹೋದ್ರಂಗಾಗತ್ತೆ ಭಯ ಮಾಡಬೇಕು ಅಂತ ಶುರು ಮಾಡೋಕ್ಕಿಂತ ಮುಂಚೆ ನನಗೆ ನಮ್ಮ ಕೆ ನನ್ನ ಶಿಷ್ಯ ನಮ್ಮ ರಾಜ್ಯ ಪಡಿತರ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರು, ರಾಷ್ಟ್ರೀಯ ಉಪಾಧ್ಯಕ್ಷರು, ರಾಜಕೀಯವಾಗಿ ನನ್ನ ಕೈ ಕೆಳಗೆ ರಾಜಕಾರಣದಲ್ಲಿ ಬೆಳೆದು ಒಂದು ಶಕ್ತಿಯುತವಾಗಿ ಯಾರಿಲ್ಲದೆ ಇದ್ರೂ ಮುಂದೋಗ್ತೀನಿ ಅಂತಕ್ಕಂಥ ಒಂದು ನಿಲುವು ತಗೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ನನ್ನ ಶಿಷ್ಯ ಕೆ ಅಂದ್ರೆ ಕರಡಳ್ಳಿ ಕೃಷ್ಣಪ್ಪ ಅಂತ ಅವರ ಹೆಸರು. ಎಲ್ಲರೂ ನಾವು ಶಾರ್ಟ್ ಫಾರಂ ನಲ್ಲಿ ಕೆ ಅಂತ ಕರಿತೀವಿ. ಕೆ ಅವರು ನನಗೆ ಬ್ರೀಫ್ ಮಾಡಿದ್ರು, ಪಾಮ ಹರೀಶ್ ಅಣ್ಣ ನೀವು ಒಂದು ಪಾತ್ರ ಮಾಡಬೇಕು, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಒಂದು ಚಿತ್ರ ಮಾಡ್ತಾ ಇದ್ದೀವಿ. ನಾನು ಏನು ಹೇಳಲಿಲ್ಲ. ಹರೀಶ್ ಅವರು ನನ್ನ ವಿಶ್ವಾಸ ಅಷ್ಟು ಮಟ್ಟಿಗಿತ್ತು. ಆಯ್ತು ನಾನು ಬರ್ತೀನಿ ಬಿಡೋಣ ಮಾಡೋಣ ಅಂತ ಅಂದೆ. ಅವರೇ ಡೇಟ್ ಫಿಕ್ಸ್ ಮಾಡಿ ಹೇಳ್ಬಿಟ್ರು. ಮುನಿಯಪ್ಪನವರು ಬರ್ತಾರೆ ಅಂತ ಅಂದ್ರು. ಮುನಿಯಪ್ಪನವರು ಬರ್ತಾರೆ ಅಂದ್ರೆ ಅವ್ರು ಫುಡ್ ಮಿನಿಸ್ಟ್ರಿ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡ್ಬಿಟ್ಟೆ. ಆಮೇಲೆ ಉದ್ಘಾಟನೆಗೆ ಮುನಿಯಪ್ಪನವರು ಬಂದಿದ್ರು, ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಬಂದಿದ್ರು. ನಮ್ಮ ಕುಮಾರ್ ಬಂಗಾರಪ್ಪನವರು ಆದಿಯಾಗಿ ನಮ್ಮ ಬಾಮ ಹರೀಶ್ ಅಣ್ಣ ಕೆ ಅವರು ದೊಡ್ಡಣ್ಣವರು ಎಲ್ಲರೂ ಬಂದಿದ್ದು. ಅವತ್ತಲ್ಲಿ ಉದ್ಘಾಟನೆ ಆಯಿತು. ಅದಾದ್ಮೇಲೆ ನಾನು ಆಯ್ತು ನನಗೂ ಇನ್ನೇನು ಕೆಲಸ ಇಲ್ಲ, ನಾನು ಎಲ್ಲೆಲ್ಲ ಇರಬೇಕಾಗಿದ್ದವನು. ನಾಗಮಂಗಲ ತಾಲೂಕಿನಲ್ಲಿ ನಾನು ರಾಜಕೀಯ ಪಯಣ ಪ್ರಾರಂಭ ಮಾಡಿದಾಗ ನಾನು ಇಷ್ಟೊಳಗೆ ದೊಡ್ಡ ಮಂತ್ರಿಯಾಗಿ ಕೆಳಿಬೇಕಾಗಿದ್ದವನು. ನನ್ನ ಹಣೆ ಬರೇನೋ ಸರಿ ಇಲ್ವೋ ಏನೋ ನಾವು ಅಲ್ಲಿವರೆಗೂ ಹೋಗಕ್ಕಾಗಲೇ ಇಲ್ಲ. ಕಾರಣಗಳು ಬೇಕಾದಷ್ಟು. ನಮ್ಮನ್ನ ರಾಜಕೀಯವಾಗಿ ಒಂದ್ ಕಡೆ ಹೋರಾಟ ಮಾಡಿ ಬಡಿ ನಿಮ್ಮ ಮಾತು ಯಾಕೋ ಹೊಡ್ತಾ ಇದ್ದಾರೆ, ನೀವು ಇದ್ದಂಗೆ ಆಗುತ್ತೆ ಬಡಿ. ರಾಜಕೀಯವಾಗಿ ನಮ್ಮನ್ನು ತುಳ್ಕೊಂಬಂದವರೇ ಜಾಸ್ತಿ. ಹೋರಾಟದ ಮಧ್ಯ ಇಲ್ಲಿವರೆಗೂ ಬಂದು ತಲುಪಿದ್ದೀವಿ. ಫ್ರೀ ಆಗಿದ್ದೀವಿ, MLA ಆಗಿದ್ದೀವಿ, MP ಆಗಿದ್ದೀವಿ, ಇನ್ನು ಬಹಳಷ್ಟು ಚೇರ್ಮನ್ಗಳಾಗೆಲ್ಲ ಕೆಲಸ ಮಾಡಿ ಅನುಭವ ಇದೆ. ಮಂತ್ರಿ ಆಗಲಿಲ್ಲ ಅನ್ನೋದೊಂದು ಕೊರಗ್ ಬಿಟ್ರೆ ನಮ್ಗೆ ಇನ್ನೇನು ಇಲ್ಲ. ಇನ್ನೇನು ಮಂತ್ರಿಯಾಗಿ ಅನೌನ್ಸ್ ಮಾಡಬೇಕು ಅನ್ನೋದ್ರೊಳಗೆ ಒಂದು ವಾರದಲ್ಲಿ ಒಂದ್ಸಾರಿ ನಿಂತೋಗ್ಬಿಡ್ತು, ಅದೇನೇನೋ ಕಾರಣದಿಂದ. ಹಿಂಗಾಗಿ ನಾನು ಮುಖ್ಯಮಂತ್ರಿ ಪಾತ್ರ ಮಾಡಬೇಕೇ ಬೇಡವೇ ಅನ್ನೋದು ಆಮೇಲೆ ಜಿಜ್ಞಾಸೆಗೆ ನಾನು ಒಳಪಟ್ಕೊಂಡೆ. ನಾನೇ ಏನ್ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದ್ರೆ ಇದು ಮ್ಯಾಟರ್ ಬಹಳ, ಈ ವಿಚಾರ ಜನತೆಗೆ ಹತ್ತಿರವಾಗಿರ್ತಕ್ಕಂಥದ್ದು. ಬಹಳ ಸಾರ್ವಜನಿಕರಿಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಸಾವಿರಾರು ಕೋಟಿ ಖರ್ಚು ಮಾಡಿ ಬಡ ಜನತೆಗೆ ಹಸು ನೀಗಿಸ್ತಕ್ಕಂಥ ಕೆಲಸವನ್ನ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ತಗೊಳ್ಳೋರು ಶ್ರೀಮಂತರು ಯಾರು ತಗೊಳ್ಳೋದಿಲ್ಲ. ವಿಧಿ ಇಲ್ಲದೆ ಕೆಲವರು ಕಲ್ತಿರೋರು ತಗೋಬಹುದು. ಇದು ಪ್ರಾಮಾಣಿಕವಾಗಿ ಸರ್ಕಾರ ಮಾಡ್ತಕ್ಕಂಥ ಈ ಯೋಜನೆ ಬಡವರಿಗೆ ತಲುಪಬೇಕು ಅನ್ನೋದು. ನನಗೆ ನಾನು MLA ಆಗಿ MP ಆಗಿ ನ್ಯಾಯಬೆಲೆ ಅಂಗಡಿಗಳು ಹೆಂಗ್ ನಡೀತಾ ಇದ್ದಾವೆ, ನ್ಯಾಯಬೆಲೆ ಅಂಗಡಿಗಳ ಹತ್ರ ಅವರಿಂದ ಪ್ರಯೋಜನ ಏನು, ಉಪಯೋಗ ಏನು, ಅಲ್ಲೂ ಸಹಿತ ನ್ಯಾಯಬೆಲೆ ಅಂಗಡಿಗಳು ಏನೇನು ಮಾಡ್ತಾವ್ರೆ, ನ್ಯಾಯಬೆಲೆ ಅಂಗಡಿಗಳಲ್ಲಿ ತಗೊಳ್ತಾ ಇರೋರು ಯಾರ್ಯಾರು, ಇದೆಲ್ಲವನ್ನು ಸಂಪೂರ್ಣವಾಗಿ ನಾನು ನಮ್ಮ ರಾಮಮೂರ್ತಿ ಅವ್ರಿಗೆ ಹೇಳಿದೆ. ಬಹಳ ಒಳ್ಳೆಯ ಇಶ್ಯೂ ಇದು. ಇದನ್ನ ಮಂದಟ್ಟು ಮಾಡಿದರೆ 1 ವರ್ಷ ನಡೀಬಹುದು. ನಿಮ್ಮ ಪಿಕ್ಚರು ವರ್ಷಕ್ಕಿಂತ ಬೆಚ್ಚಿ ನಡೀತದೆ. ಆ ಥರ ನೀವು ಮಾಹಿತಿನ ತೋರಿಸ್ಕೋಬೇಕು ಅಂದಾಗ ನನಗೆ ಬಹಳ ದೊಡ್ಡ ರೋಲ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಇದ್ರೊಳಗೆ ಅವರು ಬರೆಯುವಾಗ ಹೆಂಗೆ ಬರ್ಕೊಂಡಿದ್ದಾರೆ ಗೊತ್ತಿಲ್ಲ. ರಾಮಮೂರ್ತಿ ಅವರು ರಾಜ್ಕುಮಾರ್ ಸಾಹೇಬ್ರಿಗೇನೆ ಪಿಕ್ಚರ್ ಮಾಡಿಕೊಟ್ಟಂಥವ್ರು. ಅವ್ರು ಬಹಳ ಹಿರಿಕಿರೋದ್ರಿಂದ ನಾನು ಹೆಚ್ಚು ಅವರಿಗೆ ಹೇಳಲಿಕ್ಕೆ ಹೋಗ್ಲಿಲ್ಲ. ಅವರೇನೆ ನಮಗೆ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಬಹಳ ವಿಶ್ವಾಸದಲ್ಲಿ ಮಾಡ್ಕೊಂಡು ನಮಗೆ ಇದೊಂದು ರೀತಿ ಮಾಡಿಸ್ಕೊಂಡ್ ಬಂದಿದ್ದಾರೆ. ಎಲ್ಲ ಚಿತ್ರೀಕರಣದಲ್ಲೂ ನನ್ನಿಂದ ತೊಂದರೆ ಆಗಬಾರ್ದು ಅಂತ ನಾನು ನಮ್ಮ ಹರೀಶ್ ಅಣ್ಣ ಕರೆದೇಟಿಗೆ ಒಂದು ಚಾಚು ತಪ್ಪಿದರೆ, ಯಾಕೆಂದ್ರೆ ನಮ್ಮಿಂದ ತೊಂದರೆ ಆಗಬಾರ್ದು ಅವ್ರಿಗೆ. ಯಾಕಂದ್ರೆ ಪಿಕ್ಚರ್ ತೆಗೆಯೋದು ಎಷ್ಟು ಕಷ್ಟ ಇದೆ ಅನ್ನೋದು ನನಗೂ ಗೊತ್ತಿದೆ. ಇವತ್ತಿನ ದಿನಗಳಲ್ಲಿ ಪಿಕ್ಚರ್ಗಳು ಹೆಂಗೆ ನಡೀತದೆ ನೋಡಿ. ನಮ್ಮ ಮುದ್ದಮ್ಮೇಗೌಡರು ಚಂದ್ರಪ್ಪರು ಬಂದರು, ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಬನ್ನಿ. ಇವತ್ತು ಸರ್ಕಾರಿ ಇವತ್ತು ಏನೇನು ಪಿಕ್ಚರ್ ತೆಗಿತಕ್ಕಂಥ ವಿಚಾರದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ನೋಡಿದ್ದೀವಿ ನಾವು. ಇವತ್ತು ಪ್ಯಾನ್ ಇಂಡಿಯಾ ಪಿಕ್ಚರ್ ತೆಗೆದಾರು ನಡೆಯ ನಮ್ಮ ನಾಯಕರು ಮುದ್ದಮ್ಮೇಗೌಡರು ಬಂದಿದ್ದಾರೆ, ಚಂದ್ರಪ್ಪ ಸಾಹೇಬರು ಬಂದಿದ್ದಾರೆ, ನನ್ನ ಆತ್ಮೀಯ ಗೆಳೆಯರು. ನಾವೆಲ್ಲ ಒಂದು ಟೀಮು. ನೀವು ಬರಲೇಬೇಕು ಅಂದ್ವಿ. ಅದಕ್ಕೋಸ್ಕರ ಪಾಪ ಅವರ ಕಾರ್ಯ ಗೌರವಗಳನ್ನೆಲ್ಲ ಬಿಟ್ಟು ಬಂದಿರೋದಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಸರ್ಕಾರಿ ನ್ಯಾಯ, ಈಗ ನಾನು ಪಾತ್ರಧಾರಿ ಇಲ್ಲಿ
ಅದರಿಂದ ನಮ್ಮೆಲ್ಲರ ಪರವಾಗಿ ತಮಗೆ ಧನ್ಯವಾದಗಳು ಅರ್ಪಿಸ್ತೀವಿ. ಹಾಗೆ ಸಹಿತ ನಮ್ಮ ಇಬ್ಬರು ಹೆಣ್ಮಕ್ಳು ಇದಕ್ಕೆ ಬಂಡವಾಳ ಹಾಕಿರ್ತಕ್ಕಂಥ ನಾನು ಈಗಲೇ ಇವ್ರನ್ನ ಕರೆಕ್ಟಾಗಿ ನೋಡ್ತಾ ಇದ್ದೀನಿ. ನಿರ್ಮಾಪಕರು ಈ ಪಿಕ್ಚರಿಗೆ ದುಡ್ಡು ಹಾಕೋದು ಗೊತ್ತಲ್ಲ, ಅದು ನಡೆದು ಜೋಬ್ ತುಂಬಿಕೊಂಡಾಗಲೇ ಅದ್ರ ಹಣೆಬಾರ್ ಗೊತ್ತಾಗೋದು. ಇವತ್ತು ಕಾಂತಾರ ಮತ್ತೆ KGF ಆಮೇಲೆ ಈ ಬಾಹುಬಲಿ ಇಂಥ ಪಿಕ್ಚರ್ಗಳೆಲ್ಲ ಬಂದ ಮೇಲೆ ಪಿಕ್ಚರ್ ಮಾಡಬೇಕೇ ಬೇಡಬೇಕೆ ಅನ್ನೋದನ್ನ ಹರೀಶ್ ಅಣ್ಣಂತರು ರಾಮಮೂರ್ತಿಯವರೇ ನಮ್ಗೆ ಹೇಳ್ಬೇಕು. ನಮಗೇನು ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರಿಂದ ಅಂತೂ ಪಿಕ್ಚರ್ನ ಮುಗಿಸಿ ಮೊನ್ನೆ ರಾಮನಗರದಲ್ಲಿ ಕುಂಬಳಕಾಯಿ ಹೊಡೆಯೋದ್ರ ಮೂಲಕ, ನನಗೆ ಅದು ಸಹಿತ ಗೊತ್ತಿರಲಿಲ್ಲ, ಕುಂಬಳಕಾಯಿ ಹೊಡೆಯೋ ಕಾರ್ಯಕ್ರಮ ಬರಲೇಬೇಕು ಅಂದ್ರು ನಮ್ಮ ಹರೀಶ್ ಅಣ್ಣ. ರಾಮನಗರದ ಹತ್ರ ಹೋಗಿ ನಮ್ಮೆಲ್ಲ ಸ್ನೇಹಿತರು, ನಮ್ಮ ರುದ್ರೇಗೌಡ, ನಮ್ಮ ಎಲ್ಲ ಪವನ್, ನಮ್ಮ ಕೃಷ್ಣಪ್ಪದವ್ರು ಎಲ್ಲರೂ ಇದ್ರು. ಅಲ್ಲಿ ಕುಂಬಳಕಾಯಿ ಹೊಡೆಯೋ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ದೀವಿ. ನಮಗೆ ಎಲ್ಲದಕ್ಕಿಂತ ಹೆಚ್ಚು ಬಹಳ ಧೈರ್ಯ ಅಂದ್ರೆ ನಮ್ಮ ಲೀಡ್ರು ಬಂಗಾರಪ್ಪನವರು, ನಮ್ಮ ಮುದ್ದಮ್ಮೇಗೌಡರು, ಚಂದ್ರಪ್ಪದವ್ರಿಗೂ ಬಹಳ ಆಪ್ತರು ಬಂಗಾರಪ್ಪ ಸಾಹೇಬರು. ಅವರ ಸುಪುತ್ರರು ನಮ್ಮ ಮನೆಗೆ ನಮಗೆ ನಾವು ಅಣ್ಣತಮ್ಮದಿರ ಜೊತೆಲಿ ಹುಟ್ಟದೇ ಇರಬಹುದು, ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಕುಮಾರಣ್ಣ ನಾವು ಕರೆದು ಅವ್ರು ಬರ್ತಾರೆ, ಅವ್ರು ಕರೆದು ನಾವು ಹೋಯ್ತೀವಿ. ಹಂಗೆ ಯಾಕೆಂದ್ರೆ ಅವ್ರ ಮದುವೆನಲ್ಲಿ ನಾನು DK ಶಿವಕುಮಾರ್, ದೇವರಾಜು, ಹರೀಶ್, ನಮ್ಮ ಹರ್ಷಕುಮಾರ್ ಗೌಡ ಸೂಟ್ ಹೊಲಿಸ್ಕೊಂಡ್ಬಿಟ್ಟಿದ್ದೋ ನಾವು. ನಮಗೇನು ಇವ್ರು ಹೊಲಿಸ್ಕೊಡ್ಲಿಲ್ಲ, ನಾವೇ ಹೊಲಿಸ್ಕೊಂಡ್ಬಿಟ್ಟಿದ್ದೋ. ನಮ್ಮ ಮದುವೆ ಹೊಲಿಸ್ಕೊಂಡು ಕೆಳಗೆ ನಿಂತಿದ್ದು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದ್ರು ಇವರ ಇದಕ್ಕೆ ರಿಸೆಪ್ಷನ್ಗೆ. ಅದು ಒಂದು ಹೆಮ್ಮೆ ಅಲ್ಲ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಷ್ಟು ಮದುವೆಗೆ ಹೋಗ್ತಾರೆ ಬಂದು ಅವ್ರನ್ನ ವಾಪಸ್ ಸ್ಪೆಷಲ್ ಫ್ಲೈಟಲ್ಲಿ ವಾಪಸ್ ಹೋದ್ರು. ಆಗ ನಾವು ಕೆಳಗೆ ನಿಂತ್ಕೊಂಡು ನಾವು ಎಲ್ಲ ಕಾರ್ಯಕರ್ತರಾಗಿ ನೋಡ್ತಾ ನಿಂತಿದ್ದು. ಈಗ ನಮಗೆ ಅವ್ರು ಇರೋದೇ ಅರ್ಧ ಧೈರ್ಯ ಈ ಪಿಕ್ಚರ್ನಲ್ಲಿ, ಇನ್ನು ಉಳಿದವರೆಲ್ಲ ಒಂದ್ ಕಡೆಗೆ. ನನಗೆ ಕುಮಾರ್ ಇರೋದೇ ಒಂದು ಧೈರ್ಯ. ಯಾಕಂದ್ರೆ ಅವರು ರಾಜಕಾರಣಿನೂ ಹೌದು, ಅವ್ರು ಯಾವ ಪಕ್ಷದಲ್ಲ ನಮ್ಗೆ ಅದು ಮುಖ್ಯ ಇಲ್ಲ. ರಾಜಕಾರಣಿನೂ ಹೌದು, ಚಲನಚಿತ್ರ ನಟರು ಹೌದು. ಅದರಿಂದ ಈ ಒಂದು ಪಿಕ್ಚರ್ ನಮ್ಮ ಇಬ್ಬರು ಹೆಣ್ಮಕ್ಳುಗಳು ಬಹಳ ಚೆನ್ನಾಗಿ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿ, ಅವ್ರು ಏನೇನು ಮಾಡ್ಕೊಂಡವರು, ಎಷ್ಟು ಇನ್ವೆಸ್ಟ್ ಮಾಡಿದ್ರು ನಾನು ಇದುವರೆಗೂ ಕೇಳಕ್ ಹೋಗಿಲ್ಲ. ನಮ್ಮ ಕಡೆಯಿಂದ ಏನು ತೊಂದರೆ ಆಗಬಾರ್ದು ಅಂತ ನಾನು ಪುಕ್ಸಟ್ಟೆ ಮಾಡೋರು, ನಮ್ಗೇನು ಕಾಸಿಲ್ಲ ಕರೆ ಮಾಡಿ. ಅದಕ್ಕೆ ನಮ್ಮಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಇವತ್ತು ಈ ಒಂದು ಪ್ರೆಸ್ ಮೀಟ್ ಮಾಡಿ, ನ್ಯಾಯಬೆಲೆ ಅಂಗಡಿ ಒಂದು ಚಿತ್ರದ ನ್ಯಾಯಬೆಲೆ ಅಂಗಡಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಒಂದು ಪಿಕ್ಚರ್ ಬರ್ತಾದೆ ಅಂದ್ರೆ ಒಂದು ದೊಡ್ಡ ಸುದ್ದಿ. ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಯಾರ್ಯಾರು ಈ ನ್ಯಾಯಬೆಲೆ ಅಂಗಡಿಯಿಂದ ರೇಷನ್ ತಗೊಂಡು ಊಟ ಮಾಡ್ತಾರೋ ಅವರೆಲ್ಲರೂ ಈ ಪಿಕ್ಚರ್ ನೋಡಿದ್ರೆ ಇವರಿಬ್ಬರು ಜೋಡಿಗಳು ತುಂಬೋಯ್ತದೆ. ಅದಕ್ಕೆ ನಿಮ್ಮ ಮೂಲಕ ಬೇರೆ ಬೇರೆ ವಿಚಾರಗಳಲ್ಲಿ ಚಲನಚಿತ್ರಗಳನ್ನ ತೆಗಿತಾರೆ. ಆದ್ರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಒಂದು ಒಳ್ಳೆ ವಿಚಾರನ ಸರ್ಕಾರ ಏನು ಉದ್ದೇಶ ಇಟ್ಟು ಮಾಡ್ತಾವ್ರೆ, ಜನಕ್ಕೆ ಹೆಂಗ್ ತಲುಪಬೇಕು, ಯಾಕೆ ತಲುಪ್ತಾ ಇಲ್ಲ ಸರಿಯಾಗಿ, ಇದರೆಲ್ಲ ಆಗು ಹೋಗುಗಳನ್ನ ರಾಮಮೂರ್ತಿಯವರು ಅವ್ರದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇದರಲ್ಲಿ ಅವರು ಎಲ್ಲನೂ ಸಹಿತ ಅವರ ಈ ಚಿತ್ರದ ರೂಪದಲ್ಲಿ ತಂದಿದ್ದಾರೆ. ಈ ಚಿತ್ರ ಸಂಪೂರ್ಣವಾಗಿ ಕೊನೆವರೆಗೂ ಇಡೀ ತಟ್ಟ ತುದಿವರೆಗೂ ಸಹಿತ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜನನು ನೋಡುವಂತ ಅವಕಾಶ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಪಾತ್ರ. ಮುದ್ದಮ್ಮೇಗೌಡರು, ಚಂದ್ರಪ್ಪನವರು ಕೂತವ್ರೆ, ಮಂತ್ರಿಯೇ ಆಗ್ಲಿಲ್ಲ ನೀನು ಮುಖ್ಯಮಂತ್ರಿ ಪಾತ್ರ. ನಮ್ಮ ಹಣೆಬರ ಸರಿ ಇಲ್ಲ, ನಾವೇ ಮಾಡ್ತಾವ. ನೀವು ಮಂತ್ರಿ ಆಗಬೇಕಾಗಿತ್ತು, ಆಗ್ಲಿಲ್ಲ. ಚಂದ್ರಪ್ಪನಿಗೆ ಏನ್ ಕಡಿಮೆ ಇತ್ತು, ಆದ್ರಿಂದ ನಾವೆಲ್ಲ ಒಂದೇ ಗುಂಪಲ್ಲಿದ್ದೀವಿ. ಈಗ ಕುಮಾರ್ ಆಗ್ಬಿಟ್ಟವ್ರೆ, ಅವ್ರಿಗೇನು ತೊಂದರೆ ಇಲ್ಲ. ಅವ್ರ ಅಪ್ಪನೇ ಮುಖ್ಯಮಂತ್ರಿ, ಇವರು ಎಲ್ಲ ಮುಖ್ಯಮಂತ್ರಿ. ಅವ್ರು ಗೆದ್ದೆಟ್ಗೆ ಒಳ್ಳೇದಾದ ಅವ್ರ ಮಂತ್ರಿ ಆಗೇ ಬಿಡ್ತಾರೆ. ಅದರಿಂದ ನಮಗೆ ಅವಕಾಶಗಳಿಲ್ಲ. ನಾವು ಹಣಕಾಸು ಇಲ್ಲದೆ, ನಮಗೆ ಅವಕಾಶ ಇಲ್ಲದೆ ಇದ್ರೆ ಲವಲವಿಕೆಯಿಂದ ಚೆನ್ನಾಗಿರೋದು ನಾವೇ. ಅದರಿಂದ ನಮ್ಗೆ ಯಾವ ಅಧಿಕಾರ ಇಲ್ಲದೆ ಇದ್ರು ಸಹಿತ ಈ ಒಂದೇನೋ ಪದವಿನ ಕೊಟ್ಟು ನನಗೆ ನಟನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ರಾಮಮೂರ್ತಿಯವರು, ನನ್ನ ಹರೀಶ್ ಅಣ್ಣ, ಇಬ್ಬರು ಹೆಣ್ಮಕ್ಳು, ನನ್ನ ಸಹೋದರಿಯರು ಬಂಡವಾಳ ಹಾಕಿ ನಮ್ಗೆಲ್ಲ ಇಲ್ಲಿವರೆಗೂ ತಂದವ್ರೆ. ನಮ್ಮ ರುದ್ರಣ್ಣ ಮಾತ್ರ ನಮ್ಮ ಅಂಬರೀಷ್ ಅಣ್ಣನ ಪರಮ ಭಕ್ತ ಅಂದ್ರೆ ಅಂಬರೀಷ್ ಅಣ್ಣ ಹೆಸರಿನಲ್ಲೇ ಅಂಬಿ ಮನೆ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ರೆಸಾರ್ಟ್ ಬಂದು ಕರೆದೋಗಿದ್ದ. ನಾನು ಇನಾಗ್ರೇಷನ್ ಏನೋ ಕಾರಣದಿಂದ ಹೋಗಕ್ಕಾಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ತಪ್ಪಾಡಿದೆ ಅಣ್ಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹರೀಶ್ ಅಣ್ಣಂಗೆ ಹೇಳಿದೆ, ನಮ್ಮ ರುದ್ರಣ್ಣನ ಕೈಯಪ್ಪ ಮಿಸ್ ಮಾಡ್ಬಿಟ್ಟಿ ಅಂತ ಹೇಳಿ. ಅದರಿಂದ ನಮ್ಮ ರುದ್ರೇಗೌಡರು ಮಂಡ್ಯದವರು, ನಮ್ಮ ಟೈಗರ್ರು. ಅದರಿಂದ ಈ ಚಿತ್ರ ತುಂಬಾ ಯಶಸ್ವಿಯಾಗಿ ಆನಂದವಾಗಿ ನಡೀಲಿ ಅಂತ ಹೇಳಿ ಇನ್ಯಾರು ಇನ್ನೂ ನಾನು ಬಹಳ ಬೆರಳಲ್ಲಿ ಎಣಿಸ್ತಕ್ಕಂಥ ಮುಖಂಡರುಗಳನ್ನ ಮಾತ್ರ. ಯಾಕಂದ್ರೆ ಇಲ್ಲಿ ಇವೆರಡು ಹಾಲು ಬಿಟ್ರೆ ಎಲ್ಲೂ ಹಾಲೇ ಇಲ್ಲ, ಇವತ್ತೆಲ್ಲ ಪಂಪಿಲ್ಲ ಆಗ್ಬಿಟ್ಟಿದೆ. ಅದರಿಂದ ನಾವು
ಇಲ್ಲಿ ಬಹಳ ಕಡಿಮೆ ಜಾಗ ಇದ್ದಿದ್ರಿಂದ ಹೆಚ್ಚು ಜನ ಕರೆಯಕ್ಕಾಗಿಲ್ಲ. ನಾನು 5-4 ಸಾರಿ ಕೇಳಿದೆ, ಎಷ್ಟು ಜನ ಪ್ರೆಸ್ದವ್ರು ಬಿಟ್ಟಾದ್ಮೇಲೆ ಇನ್ನು ಹೆಚ್ಚು ಜನ ಬರ್ಬೋದು ಅಂತ. ಯಾಕಂದ್ರೆ ನಾವು ಕರೆದ ಬರೀ 10ರಿಂದ 2,000 ಜನ ಬೇಕಾದ್ರೂ ಕರಿಬೋದು, ಬಟ್ ಜಾಗ ಆಗ್ಬೇಕಲ್ಲ. ಆದ್ರಿಂದ ನಮ್ಮ ಪತ್ರಿಕಾ ಮಿತ್ರರುಗಳು ಎಲ್ಲರೂ ನಿಮಗೇನು ಅರ್ಜೆಂಟ್ ಇದೆ, ನಿಮ್ಗೆಲ್ಲ ಅರ್ಜೆಂಟ್ ಇರೋದು. ಪತ್ರಿಕೆಯಲ್ಲಿ ಯಾವ್ದಾರ ವಿಚಾರ ಸಿಕ್ಕಿದ್ರು ಸಾಕು, ಎಲ್ಲಾನು ಮರ್ತು ಬಿಡ್ತೀವಿ. ನೀವು ಊಟ ಮಾಡದಲ್ಲೇ ಹೋದ್ರೆ ನಿಮ್ ಕೂಟ್ ನಾವು ಮಾತಾಡಲ್ಲ. ನಾನು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮೂಲಕ ಹಳ್ಳಿಯಿಂದ ಮಟನ್ ತರಿಸಿ, ಇಲ್ಲಿ ಹೋಟ್ಲು ಮಟನ್ ಅಲ್ಲ, ಇದು ಊರಿಂದ ತರಿಸಿರ್ತಕ್ಕಂಥ ಮಟನ್. ನೀವೆಲ್ಲ ಇಲ್ಲಿ ಊಟ ಮಾಡಿ ಇನ್ನೇನೇನೆಲ್ಲ ನಿಮ್ಗೆಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ನೋಡ್ಕೊತಾರೆ. ನೀವೆಲ್ಲರೂ ಆನಂದವಾಗಿ ನೀವು ಹೆಂಗೆ ಬರಿತೀರಿ ಅನ್ನೋದು ನಾನೇನು ನಮ್ಮನ್ನೆಲ್ಲ ಕಷ್ಟದಲ್ಲಿ ಇದ್ದೀವಿ, ನಮ್ಮನ್ನು ಚೆನ್ನಾಗಿ ಬರಿತೀರಿ ಅಂತ ನಮಗೆ ಗ್ಯಾರಂಟಿ ಇದೆ. ಅದರಿಂದ ಚೆನ್ನಾಗಿ ಬರೀರಿ, ನಮ್ಗೇನು ತೊಂದರೆ ಆಗಂಗೆ ನೋಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ಪತ್ರಿಕಾ ಎಲ್ಲ ಹಳೆ ಸ್ನೇಹಿತರುಗಳನ್ನ ಇಲ್ಲೊಂದ್ಸರಿ ರಿವ್ಯೂ ಮಾಡ್ಕೊಳಂಗೆ ಆಯ್ತು. ನನ್ನ ಮರೀಶ್ ಬಂದಾಗ ಅನ್ಕೊಂಡೆ, ನೀನು ಅಲ್ಲಿ ಇಲ್ಲಿಗೆ ಬರ್ತಾ ಇದ್ದೀಯ ಕನ್ನಡ ಅಂತ ಹೇಳಿದ್ರು. ಕೇಳ್ಕೊಂಡು ಈ ನ್ಯಾಯಬೆಲೆ ಅಂಗಡಿ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ತಮ್ಮೆಲ್ಲರಿಗೂ ಎಲ್ಲ ಕಾರ್ಯ ಗೌರವಗಳನ್ನು ಬದಿಗೊತ್ತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೂ ಮತ್ತು ನನ್ನ ಆತ್ಮೀಯ ಗೆಳೆಯರುಗಳಿಗೂ ಸಹಿತ ನನ್ನ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಕರ್ನಾಟಕ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಏಕೆಂದ್ರೆ ಆದ್ರೆ ಅದನ್ನು ಚೊಕ್ಕವಾಗಿ ಅಡಿಗೆ ಮಾಡಿ ರುಚಿಕರವಾಗಿ ಬಡಿಸೋ ಕೆಲಸ ತಾಯಿ ಕೆಲಸ. ಆ ತಾಯಿ ಕೆಲಸನೇ ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಹಾಗಾಗಿ ಒಂದು ಚಿತ್ರ ಗೆಲ್ಲಬೇಕು ಅಂದ್ರೆ ಯಾರೋ ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಸತ್ಯ ಹೇಳ್ಬಿಡ್ತೀನಿ, ವಿಶ್ವಾಮಿತ್ರನ ಆಶೀರ್ವಾದ ಬೇಕು. ಆ ವಿಶ್ವಾಮಿತ್ರರು ಯಾರು ಅಂದ್ರೆ ನೀವೇನೆ, ಪತ್ರಕರ್ತರು, ಮಾಧ್ಯಮದವರು. ಯಾಕೆ ಹೇಳ್ತೀರಾ? ವಿಶ್ವಾಮಿತ್ರ ಮುನಿದ್ರೆ ಸತ್ಯಹರಿಶ್ಚಂದ್ರ ಗದ್ದಿಗೆ ಕಳ್ಕೊಳ್ತಾನೆ, ಸಿಂಹಾಸನ ಕಳ್ಕೊಳ್ತಾನೆ. ಅವನು ಇಷ್ಟಪಟ್ರೆ ಮತ್ತೆ ಅವನು ಅಯೋಧ್ಯೆಗೆ ರಾಜನಾಗ್ತಾನೆ. ಹಂಗಾಗಿ ಈ ಚಿತ್ರನ ಗೆಲ್ಲಿಸ್ಕೊಡೋದ್ರಲ್ಲಿ ನಿಮ್ಮದು ಪಾಲಿದೆ. ನಿಮ್ಮ ಶುಭಾಶೀರ್ವಾದ ಎಲ್ಲರ ಮೇಲೆ, ಈ ಪ್ರೊಡ್ಯೂಸರ್ ಮೇಲೆ, ಕಲಾವಿದರ ಮೇಲೆ ಇರಲಿ ಅನ್ನೋದೇ ನನ್ನ ಕಳಕಳಿಯ ಮನವಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಪ್ರೀತಿಯ ಧನ್ಯವಾದಗಳು ದೊಡ್ಡಣ್ಣ ಸರ್. ಚಿತ್ರತಂಡ ಇವತ್ತು ಮುಖ್ಯಮಂತ್ರಿಗಳನ್ನ ಜೊತೆಗೆ ಇಟ್ಕೊಂಡು ಮಾಡೋಂಥ ಸೌಭಾಗ್ಯ ಕೂಡ. ಯಾಕಂದ್ರೆ ಆ ಪಾತ್ರಗಳನ್ನು ಕೂಡ ಒಂದೊಂದ್ಸರಿ ಯಾರ್ಯಾರು ಎಲ್ಲೆಲ್ಲಿ ಏನೇನು ಆಗ್ತಾರೆ ಅಂತಲೂ ಗೊತ್ತಾಗೋದಿಲ್ಲ. ಇಂಥದೇ ಜಾಗದಲ್ಲಿ ಹೀಗೆ ಇರ್ತಾರೆ ಅಂತೇಳಿ ಯಾರೂ ಕೂಡ ಅನ್ಕೊಳ್ಳೋದಿಲ್ಲ. ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದಕ್ಕೆ ಒಂದೊಂದ್ಸರಿ ರಾಮಕೃಷ್ಣ ಹೆಗಡೆ ಅವರು ಒಂದ್ಸರಿ ಚಿತ್ರದಲ್ಲಿ ಮಾಡಿದ್ವಿ, MP ಪ್ರಕಾಶ್ ಅವರು ನೀವೇ ಮಾಡಿದ್ವಿ, ಅದು ಕಾಂಬಿನೇಷನ್. ಹಾಗಾಗಿ ಇವತ್ತು ನಮ್ಮ ಚಿತ್ರ ತಂಡ ಒಂದು ಒಳ್ಳೆ ಸಿನಿಮಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ರಾಗಿಣಿಯವರು ನಮ್ಮ ನಾಯಕಿಯಾಗಿ ಚಿತ್ರರಂಗದಲ್ಲಿ ಭೂಮಿಕೆಯಲ್ಲಿ ಇದ್ದಾರೆ. ದೊಡ್ಡನವರು ಹಿರಿಯ ನಟರಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕಿಯರು ಬಹಳ ಅದ್ಭುತವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಬಾಮಾ ಹರೀಶ್ ಅವರು ಇದಕ್ಕೆ ಬಹಳ ಮುಖ್ಯವಾಗಿ ಒಳ್ಳೆ ಊಟ ಹಾಕಿದ್ದಾರೆ. ದಿನ ರಾಗಿ ಮುದ್ದೆ, ಒಳ್ಳೆ ಇದು ಎಲ್ಲ ಹಳ್ಳಿನಲ್ಲಿ ದೊಡ್ಡ ಸಿಂಕೆರೆಯಲ್ಲಿ ನಮ್ಮ ಅಮರ್ ಅವರು ನಮ್ಮ ಅಂಬರೀಷ್ ಅವರ ಚಿಕ್ಕಪ್ಪನ ಮಕ್ಕಳು ಅಲ್ಲೇ ಎಲ್ಲ ಇದ್ದು ನಮ್ಮ ಜೊತೆಗಿದ್ದು ಬಹಳ ಸಹಕಾರ ಕೊಟ್ಟರು. ಇಡೀ ಊರೇ ನಮ್ಗೆ ಸಹಕಾರ ಕೊಟ್ಟು ಈ ಚಿತ್ರವನ್ನು ಮಾಡ್ಬೇಕಾದ್ರೆ ನಮ್ಮ ಪವನ್ ಅವರು ನಿರ್ದೇಶಕರು, ರಾಮಮೂರ್ತಿಯವರು, ನಾನು ಮೊದಲನೇ ಚಿತ್ರದಿಂದ ನಾವಿಬ್ಬರು ಜೊತೆಗಿದ್ದೀವಿ. ವಿಜಯೋತ್ಸವದಿಂದ ನಾವು ಜೊತೆಗಿದ್ದೀವಿ. ರಾಜ್ಕುಮಾರ್ ಅವ್ರ ಪ್ರೊಡಕ್ಷನ್ ಅದರಲ್ಲಿ ಅವರು ಸಾನರಿ ದೊರೆ ಭಗವಾನ್ ಅವರ ಡೈರೆಕ್ಷನ್ಸ್, ಅಲ್ಲಿಂದ ಇದು ಜರ್ನಿ. ಇವತ್ತಿನ ಕಾಲದಲ್ಲಿ ಅವ್ರು ಹೇಳಿದಾಗೆ ದೊಡ್ಡ ದೊಡ್ಡ ಸಿನಿಮಾಗಳ ಮಧ್ಯೆ ಒಂದೇ ಸರಿಗೆ ಎಲ್ಲೋ ಒಂದು ಹತ್ರ ಸಣ್ಣ ಒಂದು ಬೆಳಕು ಬಹಳಷ್ಟು ಜ್ಯೋತಿಗಳನ್ನ ಬೆಳೆಸೋಂಥ ಶಕ್ತಿ ಸಿಗುತ್ತೆ. ಸೂ ಮತ್ತು ಶೋನ ನೋಡಿದ್ದೀವಿ ಮೊನ್ನೆ ಎಲ್ಲ. ಸಣ್ಣ ಸಣ್ಣ ಯಾರು ಗೊತ್ತೇ ತಿಳಿದೇ ಇರ್ತಕ್ಕಂಥ ಆರ್ಟಿಸ್ಟ್ಗಳು ದೊಡ್ಡ ದೊಡ್ಡ ಸಿನಿಮಾಗಳ ಸರಿಸಾಟಿಯಾಗಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಒಳ್ಳೆಯ ಪ್ರಾಡಕ್ಟನ್ನು ಕೊಟ್ಟರೆ ಜನ ಅದನ್ನು ತಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆ ಬಂತು ಅಂದರೆ ಅದೊಂದು ಯಶಸ್ವಿಯಾಗಿದೆ. ಅಂಥ ಒಂದು ಕಥಾ ಇದರ ವಸ್ತುವನ್ನು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಿರ್ಮಾಪಕರು
ಬಂಡವಾಳ ಹಾಕಿದ್ದಾರೆ. ಮೂರ್ತಿಯವರು, ನಮ್ಮ ಭಾಮಾ ಹರೀಶ್ ಅವರು, ಗಿರೀಶ್ ಅನ್ನೋರು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇದಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತಿರ್ತಕ್ಕಂಥವ್ರು ಕೃಷ್ಣಪ್ಪನವರು, ನ್ಯಾಯಬೆಲೆ ಅಂಗಡಿ ಅಧ್ಯಕ್ಷರು. ಅವರು ಬಹಳನೇ ಸಹಕಾರ ಕೊಟ್ಟು ಅವ್ರನ್ನೆಲ್ಲರನ್ನು ಕರೆಸಿ ಮುಂದೆನೂ ಕೂಡ ಅವ್ರ ಸಹಕಾರ ಬೇಕಾಗುತ್ತೆ ಈ ಚಿತ್ರರಂಗ ಯಶಸ್ಸಿಗೆ. ಅವರು ಭಾಳ ದೊಡ್ಡ ವಿಷಯ. ಮತ್ತು ಇವಾಗ ನಮ್ಮ ಶಿವರಾಮೇಗೌಡರು ಹೇಳಿದ ಹಾಗೆ ತಮ್ಮ ಸಹಕಾರ, ಮಾಧ್ಯಮಗಳ ಸಹಕಾರ ಭಾಳ ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾ ಆ್ಯಂಡ್ ಪ್ರೆಸ್ ಆ್ಯಂಡ್ ಪ್ರಿಂಟ್ ಮೀಡಿಯಾದಲ್ಲಿ ಭಾಳ ಮುಂದೆ ಇವತ್ತು ಜನ ಕೂತು ನೋಡ್ತಕ್ಕಂಥ ಒಂದು ಪ್ರವೃತ್ತಿ ಇದೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ತಮ್ಮ ಆಶೀರ್ವಾದ ಮತ್ತು ಸಹಕಾರ ಮತ್ತು ಸಲಹೆಗಳು ಕೂಡ ಇನ್ನೂ ಕೂಡ ಚಿತ್ರ ತೆರೆವರೆಗೂ ಬರೋವರೆಗೂ ತಮ್ಮ ಸಲಹೆಗಳು ಮತ್ತು ಸಹಕಾರ ಬೇಕಾಗುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ನಿರ್ಮಾಪಕರಿಗೆ ಮತ್ತೊಂದು ಸಾರಿ ಶಿವರಾಮೇಗೌಡರು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ವಿಶೇಷವಾಗಿ ನಮ್ಮನ್ನೆಲ್ಲರನ್ನೂ ಕೂಡ ನಿರ್ಮಾಪಕರ ಜೊತೆ ಸೇರಿ ಆಹ್ವಾನ ಮಾಡಿ ನಮ್ಮನ್ನು ಕೂಡ ಜೊತೆ ಸೇರಿಸ್ಕೊಂಡಿದ್ದಕ್ಕೆ ನಮ್ಮ ಎಲ್ಲ ತಂಡದ ಪರವಾಗಿ ಶಿವರಾಮೇಗೌಡರಿಗೆ ಪಾತ್ರ ಮಾಡಿದ್ದಕ್ಕೂ ಧನ್ಯವಾದಗಳು ನಮ್ಮ ಜೊತೆಗೆ. ಮತ್ತು ಈ ಒಂದು ಮಾಧ್ಯಮದ ಪತ್ರಿಕಾ ಒಂದು ಸ್ನೇಹಕೂಟವನ್ನು ಕರೆದಿದ್ದಕ್ಕೂ ಕೂಡ ನಾನು ಕೃತಜ್ಞತೆಗಳನ್ನು ಮತ್ತೆ ನಮಗೆ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಸ್ನೇಹಿತರೆಲ್ಲ ಬರೋರಿದ್ದಾರೆ, ಚೇತನ್ ಇದ್ದಾರೆ, ಬಹಳ ವರ್ಷದ ನನ್ನ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಮಂಡ್ಯದ ಗಂಡು, ಸ್ವಾಭಿಮಾನಿ ಮಂಡ್ಯದ ಗಂಡು ಅಂದ್ರೆ ಒಬ್ಬ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಹುಟ್ಟಿದೂರಲ್ಲೇ ಪೂರ್ತಿ ಚಿತ್ರೀಕರಣ ಆಗುದು ಅಂತ ಹೇಳೋದಕ್ಕೆ ಅತ್ಯಂತ ಖುಷಿ ಮತ್ತು ಹೆಮ್ಮೆ ಅನ್ಸುತ್ತೆ. ಎರಡೇ ಮಾತಾಡುವಂತ ಕುಮಾರನ ಕೈ ಫೋನ್ ಕೊಟ್ರೆ ಅರ್ಧ ಗಂಟೆ ಜಾಡ್ಸೋರೆ, ಮಿಕ್ಕವರು ಅಷ್ಟು ಸಮಯ ತೆಗೆದುಕೊಂಡಲ್ಲಿ ಮುತ್ತಿನಂತೆ ಎರಡೇ ಮಾತಾಡಬೇಕು ಅಂತ ವಿನಮ್ರನಾಗಿ ಬೇಡಿಕೊಳ್ಳುತ್ತೇನೆ. ಇದು ಬಹಳ ಅತ್ಯಂತ ಸಂತೋಷಕರವಾದಂಥ ವಿಚಾರ. ಬಹಳ ಆತ್ಮೀಯ ಸ್ನೇಹಿತರು ನಮ್ಮ ಕುಮಾರ್ ಬಂಗಾರಪ್ಪನವರು, ನಾವೆಲ್ಲ ಜೊತೆಯಲ್ಲಿ ಶಾಸಕರೆಲ್ಲ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಶಿವರಾಮೇಗೌಡರು ಕೂಡ ಅದೇ ರೀತಿ ಇವರೆಲ್ಲರೂ ಕೂಡ ಸೇರಿ ಈ ಒಂದು ಚಿತ್ರ, ಈ ಒಂದು ಕಥಾವಸ್ತುವಿಗೆ ಒಂದು ಸಿನಿಮಾ ಮಾಡಿ ಇವತ್ತು ರಾಜ್ಯದ ಜನತೆಗೆ ನೀಡ್ತಾ ಇದೆ. ಅವರು ಹೇಳಿದ ರೀತಿಯಲ್ಲಿ ಇವತ್ತು ಬಹಳ ಸ್ಪರ್ಧಾತ್ಮಕವಾದಂಥ ಜಗತ್ತು. ಯಾವ ಸಿನಿಮಾಗಳು ದಿವಸಕ್ಕೆ ಎಷ್ಟು ಬರ್ತವೆ ಅಂತ ನೋಡೋಕ್ಕಾಗಲ್ಲ, ಅಷ್ಟು ಸಿನಿಮಾಗಳು ಬರ್ತಾ ಇದೆ. ಜನಕ್ಕೆ ಬಹಳಷ್ಟು ಗೊಂದಲ ಸೃಷ್ಟಿ ಮಾಡುವಷ್ಟು ಸಿನಿಮಾಗಳು ಇವತ್ತು ಎಲ್ಲ ಭಾಷೆನಲ್ಲಿ ರಿಲೀಸ್ ಆಗ್ತವೆ. ಅದ್ರ ಮಧ್ಯೆ ಈ ಒಂದು ಕಥಾವಸ್ತುವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದಕ್ಕೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊತೀನಿ, ಈ ಚಿತ್ರ ಯಶಸ್ವಿ ಆಗಬೇಕು. ಈ ವಿಚಾರ ಇದು ಈ ಸಮಾಜದಲ್ಲಿ ಎಲ್ರಿಗೂ ಕೂಡ ಒಂದು ತಲುಪಬೇಕು. ಅದಕ್ಕೆ ಒಳ್ಳೇದಾಯ್ತು ಕೃಷ್ಣಪ್ಪನವರು ಅವರು ಇದನ್ನ ಹೆಚ್ಚು ನೀವು ಬಹಳ ನಿಮ್ಮ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳ ಅವರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ತಿಳಿಸಿ ಇದನ್ನ ಇನ್ನೂ ಹೆಚ್ಚು ಪ್ರಚಾರ ಮಾಡಿ ಈ ಸಿನಿಮಾ ಯಶಸ್ವಿ ಆಗ್ಬೇಕು ಅಂತ ಹೇಳಿ ನಂಬಿಕೆ ಇದೆ. ಶಿವರಾಮೇಗೌಡರು ಏನಿದ್ದೇನು ತಗೊಂಡಿಲ್ಲ, ಅದ್ರಲ್ಲಿ ಇದ್ರೇನು ಫೀಸ್ ತಗೊಂಡಿಲ್ಲ ಅನ್ಸುತ್ತೆ, ಉಚಿತವಾಗಿ ಮಾಡಿದ್ದಾರೆ. ಅದರಿಂದ ನಿಮಗೂ ಕೂಡ ಶುಭವಾಗಲಿ. ನಮ್ಗೆ ಬಹಳ ಆತ್ಮೀಯ ಕರೆದು ಇವತ್ತು ಇದು ಮಾಡಿದ್ದಾರೆ. ಅದೆಲ್ಲರೂ ಹೇಳಿದ ರೀತಿಯಲ್ಲಿ ಮಾಧ್ಯಮಗಳ ಪಾತ್ರನೂ ಕೂಡ ಬಹಳ ಇರಿದಿದೆ. ಇಂತಹ ಸಿನಿಮಾಗಳಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇವತ್ತಿನ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ ಅಂತ ಹೇಳಿ ಬಹಳ ಸಂತೋಷ. ನಮ್ಮನ್ನ ಇಲ್ಲಿ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಮಾಜಿ ಸಂಸದರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಚಂದ್ರಪ್ಪನವರು ಎರಡು ಮಾತನ್ನು ಶುಭ ಕೋರ್ಬೇಕು ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ಈ ನಾಮಾಂಕಿತ ತುಂಬ ಚೆನ್ನಾಗಿದೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ, ಪ್ರತಿ ಹಳ್ಳಿಲೂ ಸಹ ನ್ಯಾಯಬೆಲೆ ಅಂಗಡಿ ಬಗ್ಗೆ ನ್ಯಾಯಬೆಲೆ ಅಂಗಡಿ ಅಂತಾರೆ, ಅನ್ಯಾಯಬೆಲೆ ಅಂಗಡಿ ಅಂತಾರೆ. ಸ್ವಾಭಾವಿಕವಾಗಿ ಇದನ್ನು ನ್ಯಾಯಬೆಲೆ ಅಂಗಡಿಯಾಗಿ ತೋರಿಸೋದಕ್ಕೆ ತಾವು ಶ್ರಮ ಪಟ್ಟಿದ್ದೀರಿ ಅಂತ ನಾನು ಬಯಸ್ತೇನೆ. ಭಾಳ ಸಂತೋಷ. ಈ ನ್ಯಾಯಬೆಲೆ ಅಂಗಡಿ ಸಿನಿಮಾದಲ್ಲಿ ನಮ್ಮ ಗೆಳೆಯರಾದಂಥ ಸನ್ಮಾನ್ಯ ಶಿವರಾಮೇಗೌಡರು ಮುಖ್ಯಮಂತ್ರಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಮುಂದೆ ಅವರು ಮುಖ್ಯಮಂತ್ರಿ ಆಗುವ ಸಂಭವ ಇದೆ ಅಂತ ನಾನು ಬಯಸ್ತೇನೆ, ಆಗಲಿ ಅಂತ. ಯಾಕೆಂದ್ರೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು, ಎಂ ಪಿ ಪ್ರಕಾಶ್ ಅವರು ಅವರೆಲ್ಲ ಆಗಿ ಡೆಪ್ಟಿ CM ಆದರು, ಮುಖ್ಯಮಂತ್ರಿನೂ ಆದರು. ನೀವು ಆ ಒಂದು ಸೌಭಾಗ್ಯ ಬರಲಿ ಅಂತ ಬಯಸಿ ಈ ಕಾರ್ಯಕ್ರಮಕ್ಕೆ ಮುನಿಯಪ್ಪನವ್ರನ್ನ ಫುಡ್ ಮಿನಿಸ್ಟರ್ ಕರಿಬೇಕಾಗಿತ್ತು ಅಂತ ನಾನು ಹೇಳಿದೆ. ಆಗಲೇ ನಾನು ಅವಾಗ ಹೇಳಿದೆ ಚೆನ್ನಾಗಿರೋದು ಅದಂತರ. ಶುಭವಾಗಲಿ. ಈ ತಂಡದ ಎಲ್ಲರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ. ಮತ್ತು ಮಾಧ್ಯಮದ ಮಿತ್ರರಿಗೂ ಸಹ ತಮ್ಮ ಆಶೀರ್ವಾದ ಬಹಳ ಮುಖ್ಯ. ಯಾಕೆಂದರೆ ತಾವು ಏನಾದ್ರು ಒಳ್ಳೆ ವಿಚಾರವನ್ನು ಬರೆದ್ರಿ ಅಂದರೆ ತಮ್ಮ ಕೈಲಿದೆ. ಎಲ್ಲ ಮನೆ ಮನೆ ಮುಟ್ಟೋದು, ಮನಸ್ಸನ್ನು ಮುಟ್ಟೋಂಥದ್ದು ಮಾಧ್ಯಮದವರ ಕೈಲಿದೆ ಅನ್ನೋ ಭಾವನೆಯಿಂದ ತಮ್ಮ ಆಶೀರ್ವಾದ ಇದಕ್ಕಿರಲಿ. ಎಲ್ಲ ನಟ ಮಾಡೋರಿಗೆ ನಮ್ಮ
ಕುಮಾರ್ ಬಂಗಾರಪ್ಪನವರು ಒಳ್ಳೆ ನಟರು, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, ಒಳ್ಳೊಳ್ಳೆ ಹಾಡುಗಳು. ಏನವರು ಇವಾಗಲೂ ಅವರು ಯಾವ ಅಶ್ವಮೇಧ ಬಂತು ಅಂದ್ರೆ ನಾವೆಲ್ಲ ರೋಮಾಂಚನ ಆಗ್ಬಿಡ್ತೀವಿ. ರಕ್ತ ಕಣ್ಣೀರ್ತಿದೆ. ಅಂಥದನ್ನ ಕೊಟ್ಟಂಥವ್ರು ನಟನೆ ಮಾಡಿದ್ದಾರೆ. ತುಂಬಾ ಸಂತೋಷ. ಎಲ್ರಿಗೂ ನಮಸ್ಕಾರ.